ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಶಹರ ಠಾಣೆ ಪೊಲೀಸರು ಅಂತರ್ ಜಿಲ್ಲಾ ಮನೆಗಳನ್ನ ಬಂಧಿಸಿ ಆತನಿಂದ ಅಂದಾಜು 6.9 ಲಕ್ಷ ರೂಪಾಯಿ ಮೌಲ್ಯದ 87 ಗ್ರಾಂ ಚಿನ್ನಾಭರಣ ಮತ್ತು 36,000 ರೂಪಾಯಿ ಮೌಲ್ಯದ 507 ಗ್ರಾಂ ಬೆಳ್ಳಿ ಸಾಮಗ್ರಿ ವಶಪಡಿಸಿಕೊಳ್ಳಲಾಗಿದೆ. ಗದುಗಿನ ಸುನಿಲ್ ಎಸ್ ಮುಳಗುಂದ ಎಂಬಾತನೇ ಬಂಧಿತ ಆರೋಪಿ. ಇನ್ನೋರ್ವ ಆರೋಪಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಬಂಧಿತನು ತನ್ನ ಸಹಚರರೊಂದಿಗೆ ಜನವರಿ 8ರಂದು ಧಾರವಾಡ ಗಾಂಧಿನಗರದ ಕವಲಗೆರೆ ರಸ್ತೆ ಬದಿಯ ಉಮಾಕಾಂತ ಕರ್ಚಕಟ್ಟಿ ಎಂಬುವರ ಮನೆಯ ಕೀಲಿ ಮುರಿದು ಅಂದಾಜು 6.45 ಲಕ್ಷ ರೂಪಾಯಿ ಮೌಲ್ಯದ ನಗ ನಾಣ್ಯ ಕಳವು ಮಾಡಿದ. ಈ ಕುರಿತು ಉಮಾಕಾಂತರು ಧಾರವಾಡ ಶಹರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಠಾಣೆಯ ಇನ್ಸ್ಪೆಕ್ಟರ್ ಎನ್ಸಿ ಕಾಡದೇವರಮಠ ನೇತೃತ್ವದಲ್ಲಿ ಸಿಬ್ಬಂದಿಯು ಮನೆಗಳನ್ನ ಕಳುವಿನ ಸಾಮಗ್ರಿಗಳೊಂದಿಗೆ ಬಂಧಿಸಿ ನ್ಯಾಯಾಂಗದ ವಶಕ್ಕೆ ಒಪ್ಪಿಸಿದ್ದಾರೆ. ಇವುಗಳಲ್ಲಿ ಧಾರವಾಡ ಶಹರ ಪೊಲೀಸ್ ಠಾಣೆಯ ಒಟ್ಟು 2 ಪ್ರಕರಣಗಳು ಪತ್ತೆಯಾಗಿದ್ದು, ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದಾನೆ. ಆತನ ಪತ್ತೆಗೆ ತಂಡ ರಚಿಸಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.